ರಾಜ್ಯದಲ್ಲಿ ಜನಾಕ್ರೋಶ ಇದೆ. ಆದ್ರೆ ಇವತ್ತಿಗೆ ಆ ಜನಾಕ್ರೋಶ ಸರ್ಕಾರದ ಮೇಲೆ ನಾವು ತೋರಿಸೋದಿಲ್ಲ. ಈಗ ಅದು ಪಾಕಿಸ್ತಾನದ ವಿರುದ್ಧ, ಅದರಲ್ಲೂ ಉಗ್ರಗಾಮಿಗಳ ವಿರುದ್ಧ ನಮ್ಮ ಭಾರತ ದೇಶದ ಜನಾಕ್ರೋಶವನ್ನ ತೋರಿಸ್ತಕ್ಕಂಥ ಸಂದರ್ಭ ಇದು. ಅದಕ್ಕೆ ಇವತ್ತಿನ ಜನಾಕ್ರೋಶ ನಮ್ಮದು ಪಾಕಿಸ್ತಾನದ ವಿರುದ್ಧವೇ ಹೊರತು ಇದು ರಾಜಕೀಯ ವೇದಿಕೆ ಆಗಲಿಲ್ಲ. ಇವತ್ತು ಭಾರತ ದೇಶದ ವಿಷಯ ಬಂದಾಗ ನಾವು ನಮ್ಮಲ್ಲಿ ಜಗಳ ಆಡೋದನ್ನ ಮೊದಲು ನಿಲ್ಲಿಸಬೇಕು, ನಿಲ್ಲಿಸಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ನಲ್ಲಿ ಒಂದು ಮಾತನ್ನು ಹೇಳಿದ್ರು. ಈ ದೇಶದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಆರ್ಟಿಕಲ್ 370 ಇಡಬಾರದು ಅಂತ. ಅವರ ಮಾತನ್ನು ವಿರೋಧಿಸಿ ಅಂದಿನ ಪ್ರಧಾನಮಂತ್ರಿಗಳು ಅದನ್ನು ಮುಂದುವರಿಸಿದ್ರು. ಅಂದು ಪ್ರಾರಂಭವಾದ ಭಾರತೀಯ ಜನತಾ ಪಕ್ಷದ ಹೋರಾಟ ಆರ್ಟಿಕಲ್ 370 ತೆಗೆದು ಭಾರತ ದೇಶದಲ್ಲಿ ಶಾಂತಿ, ಕಾಶ್ಮೀರದಲ್ಲೂ ಶಾಂತಿ ನೆಲೆಸಬೇಕು ಅನ್ನೋದೇ ಉದ್ದೇಶವಾಗಿತ್ತು. ಅದನ್ನ ನಾವು ಈಗಾಗಲೇ ಪಡೆದಿದ್ದೇವೆ. ಕೆಲವರು ಈಗ ಪ್ರಾರಂಭ ಮಾಡಿದ್ದಾರೆ ಶಾಂತಿ ಕಾಪಾಡಿ, ಶಾಂತಿ ಕಾಪಾಡಿ ಅಂತ. ಅಲ್ಲ, ಕಾಪಾಡೋಣಪ್ಪ. ಶಾಂತಿ ನಮ್ಮದಲ್ಲದೆ ನಿಮ್ಮದೇ. ಶಾಂತಿಯನ್ನ ಕಾಪಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು ಅದನ್ನೇ, ಭಾರತೀಯ ಜನತಾ ಪಕ್ಷ ಬಯಸೋದು ಅದನ್ನೇ. ಆದ್ರೆ ಹೇಳಿ, ಶಾಂತಿ ಕಾಪಾಡಬೇಕು ಅಂತ ತಾನೆ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಪಾಕಿಸ್ತಾನಕ್ಕೆ ಮಾತುಕತೆಗೆ ಹೋಗಿತ್ತು. ನೀವು ಹೇಳಿದ್ರಿ ಬಿರಿಯಾನಿ ತಿನ್ನಕ್ ಹೋಗಿದ್ರಿ ಅಲ್ಲ ಅಂತ ಇವತ್ತು ಕೇಳ್ತೀರಿ. ಪಾಪ ಮನುಷ್ಯ ಬಿರಿಯಾನಿನೇ ತಿನ್ನಲ್ಲ ನಮ್ಮ ಮೋದಿ ಅವರು ಸಸ್ಯಾಹಾರಿ. ನೀವೇ ಹೇಳ್ತೀರಿ ಮಶ್ರೂಮ್ ತಿಂತಾರೆ ಅವರಂತ ನೀವೇ ಹೇಳ್ತೀರಿ. ಕೊನೆಗೆ ಬಿರಿಯಾನಿ ತಿನ್ನಕ್ ಹೋಗಿದ್ರು ಅಂತೆ. ಈ ಕೆಟ್ಟ ಹೆಸರನ್ನು ತಗೊಳ್ಬೇಕಾಗಿತ್ತು. ಯಾಕೆ ಗೊತ್ತಾ? ಶಾಂತಿ ನೆಲೆಸಬೇಕಾದ್ರೆ ಮೊದಲು ನಾವು ತಲೆಬಾಗಬೇಕು. ಆ ಕೆಲಸವನ್ನ ಮೋದಿಜಿಯವರು ಮಾಡಿದ್ರು. ತಲೆಬಾಗಿದ್ರು, ನೀವು ನಮ್ಮ ರಕ್ತ ಇರೋದನ್ನು ಬಿಡ್ಲಿಲ್ಲ. ಅದಕ್ಕೆ ಈಗ ತಲೆಬಾಗಿದ್ರೆ ಆಗಲ್ಲ, ತಲೆ ತೆಗಿಬೇಕಾಗಿದೆ ಉಗ್ರಗಾಮಿಗಳದು. ಆ ಕೆಲಸವನ್ನ ಇವತ್ತು ಮೋದಿಜಿಯವರು ಮಾಡಲಿಕ್ಕೆ ಹೊರಟಿರೋದು. ಯುದ್ಧ ಪ್ರಾರಂಭ ಆಗಿದೆಯಾ? ಯುದ್ಧ ಪ್ರಾರಂಭ ಆಗಿದೆಯಾ? ಸಂಪಂಗಿ ಅವರೇ, ಯುದ್ಧ ಪ್ರಾರಂಭ ಆಗಿದೆಯಾ? ಸ್ಟಾರ್ಟೇ ಆಗಿಲ್ಲ. ಯುದ್ಧ ಅಲ್ಲ ಇದು, ಇದು ಪ್ರಾರಂಭ. ಏನ್ ಪ್ರಾರಂಭ ಅಂದ್ರೆ, ಈ ಉಗ್ರಗಾಮಿಗಳು ಎಲ್ಲೆಲ್ಲಿ ಅಡಿಗೆ ಕುಳಿತಿದ್ದಾರೋ ಅವರನ್ನ ಟಾರ್ಗೆಟ್ ಮಾಡಿ ಅಲ್ಲಿಗೆ ಮಾತ್ರ ಹಾಕಿದ್ದಾರೆ. 9 ಕಡೆಯಲ್ಲಿ ಒಂದು 100 ಜನ ಸತ್ತಿದ್ದಾರೆ ಅಂತ ಈಗ ಮಾಹಿತಿ ಇದೆ. ಇದಿನ್ನೂ ಯುದ್ಧ ಪ್ರಾರಂಭ ಅಲ್ಲ. ಪ್ರಾರಂಭ ಆದ್ರೆ ಪಾಪ ಅಲ್ಲಿ POK ನಲ್ಲಿರೋರು ಹೇಳ್ತಿದ್ದಾರೆ, ದಯವಿಟ್ಟು ನಮ್ಮನ್ನ ಪಾಕಿಸ್ತಾನಕ್ಕೆ ಸೇರಿಸ್ಬಿಡಿ, ಭಾರತಕ್ಕೆ ಸೇರಿಸ್ಕೊಳ್ಳಿ ಅಂತ. ಬಲೂಚಿಸ್ತಾನದವರು ಪಾಕಿಸ್ತಾನದ ಮೇಲೆ ಬೀಳ್ತಾವ್ರೆ. ಪಾಕಿಸ್ತಾನದ ಸಾರ್ವಜನಿಕರು ಹೇಳ್ತಾರೆ, ದಯವಿಟ್ಟು ಯುದ್ಧ ಮಾಡಿ ಇವ್ರನ್ನ ಮುಗಿಸ್ಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡ್ಬಿಡಿರಿ ಭಾರತಕ್ಕೆ ಅಂತ ಅವ್ರು ಹೇಳ್ತಾರೆ. ಯಾಕೆ ಗೊತ್ತಾ? ಪಾಪ ಅಲ್ಲಿ ತಿನ್ನಕ್ಕಿಲ್ಲ, ಪಾಪ ಭಿಕ್ಷೆ ಬೇಡ್ತಾರೆ. ಕೆಲವರೆಲ್ಲ ದುಡ್ಡಿರೋರು ಫ್ಲೈಟ್ ಅಲ್ಲಿ ಹೋಗಿ ಬೇರೆ ಕಡೆಯಲ್ಲಿ ಭಿಕ್ಷೆ ಬೇಡ್ಕೊಂಡು ಊರಿಗೆ ಬರ್ತಾರೆ. ಇಂಥ ಪರಿಸ್ಥಿತಿ ಇದೆ. ಇಂಥ ದೇಶನ ಅವರು ಅನ್ಕೊಂಡಿದ್ದಾರೆ ಯುದ್ಧ ಮಾಡಿ ಗೆದ್ದುಬಿಟ್ಟು ನಮ್ಮನ್ನೆಲ್ಲ ಕರ್ಕೊಂಡ್ಬಿಟ್ರೆ ನಮಗೂ ಸಂತೋಷ ಅಂತ. ಯಾರು ಕರ್ಕೊಳ್ತಾರೆ ಸ್ವಾಮಿ? ನಿಮ್ಮಲ್ಲಿ ನೀವೇ ಇರಿ. ನಮ್ಮ ಟಾರ್ಗೆಟ್ ಸಾಮಾನ್ಯ ಜನರಲ್ಲ. ಯಾರು ತಪ್ಪು ತಿಳ್ಕೊಳ್ಬಾರ್ದು. ಭಾರತ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನರ ರಕ್ಷಣೆಯನ್ನು ಮೋದಿಜಿಯವರು ಮಾಡ್ತಾರೆ. ನಿಮಗೆ ನಾವು ಯಾರು ತೊಂದರೆ ಕೊಡೋದಿಲ್ಲ. ಆದ್ರೆ ನಿಮ್ಮ ಮನಸ್ಥಿತಿಗಳನ್ನ ನೀವು ಬದಲು ಮಾಡ್ಕೊಳ್ಳಿ. ಯಾರೋ ನಿಮ್ಮ ಕಿವಿಯಲ್ಲಿ ಊದುತ್ತಾರೆ, ನಿಮ್ಮ ಮೆದುಳಿಗೆ ಹುಳ ಬಿಡ್ತಾರೆ, ಆ ಹುಳಗಳನ್ನ ಕಿತ್ತು ಬಿಸಾಕಿ. ಯಾರು ಶಾಂತಿ ಕಾಪಾಡಬೇಕು ಅಂತಾರೋ ಅವರಿಂದಲೇ ಈ ದೇಶದಲ್ಲಿ ಅಶಾಂತಿ ಉಂಟಾಗ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ ಇದನ್ನ. ಇವತ್ತು ನಮಗೂ ಶಾಂತಿ ಬೇಕು. ಯಾಕೆ ನಮಗೆ ಶಾಂತಿ ಬೇಡ ಅಂದಿದ್ದೀವ? ಆದ್ರೆ ಯಾರ್ಯಾರು ಇವತ್ತು
ರೀತಿಯಲ್ಲಿ ನಡ್ಕೊಳ್ತಿದ್ದೀರಿ. ಯಾವುದೇ ಪಕ್ಷದವರಾಗಿರಲಿ, ನಿಮಗೇನಾದ್ರೂ ಗೌರವ ಇದ್ರೆ, ಈ ಭಾರತ ದೇಶ ಶಾಂತಿಯಾಗಿರ್ಬೇಕಂದ್ರೆ ಎಲ್ಲರೂ ಕೂಡ ತಳಗಿಂದ ಮೇಲಿಂದ ತಳಗಡೆವರೆಗೂ ಎಲ್ಲ ರಂಧ್ರಗಳನ್ನು ಮುಚ್ಕಡಿ. ಸ್ವಲ್ಪ ದಿವಸ ಮೋದಿಜಿಯವರು ಶಾಂತಿ ಕಾಪಾಡ್ಲಿವ ಕೆಲಸವನ್ನು ಮಾಡ್ತಿದ್ದಾರೆ, ಅವರು ಮಾಡ್ಲಿಕ್ಕೆ ಬಿಡಿ. ಅದನ್ನು ಬಿಟ್ಟು ಕೊಂಕು ಭಾಷೆ ಬಿಟ್ಟು ಬಿಡಿ. ಯುದ್ಧ ನಮಗೆ ಬೇಡ, ನಾವು ಯುದ್ಧದ ಪರ ಅಲ್ಲ ಅಂದ್ರಿ, ನಾವು ಸಹಿಸ್ಕೊಳ್ಬೇಕಾಯ್ತಲ್ಲ. ಯುದ್ಧ ನಮಗೂ ಬೇಕಾಗಿಲ್ಲ. ಆದ್ರೆ ತಿಳ್ಕೊಳ್ಳಿ, ಇವತ್ತು ಹೆಣ್ಣು ಮಕ್ಕಳನ್ನ ಈ ಮುಂದೆ ಇಟ್ಟು ಅವರ ಗಂಡಂದಿರನ್ನ ನೀವು ಸಾಯಿಸಿದ್ರಲ್ಲ, ಅವರ ಸಿಂಧೂರವನ್ನ ಕಿತ್ಕೊಂಡ್ರಲ್ಲ, ಅದಕ್ಕೆ ಮೋದಿಜಿಯವರು ಇವತ್ತು ಆ ಸಿಂಧೂರದ ಹೆಸರಿನಲ್ಲೇ ಟಾರ್ಗೆಟ್ ಮಾಡಿ ಇವತ್ತು ನಿಮ್ಮ ಅಡುಗುದಾಣಗಳ ಮೇಲೆ ಮಾತ್ರ ಅಟ್ಯಾಕ್ ಮಾಡಿದ್ದಾರೆ. ಇನ್ನೂ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ದಾರೆ, ಶಾಂತಿ ಈ ದೇಶದಲ್ಲಿ ಇರಬೇಕಂದ್ರೆ ಈ ದೇಶ ವಿಭಜನೆ ಆಗಬೇಕಾಗಿರಲಿಲ್ಲ, ಯಾರಿಗೂ ಅದರ ಅವಶ್ಯಕತೆ ಇರಲಿಲ್ಲ. ಆದ್ರೆ ಆ ಕಾಲದಲ್ಲಿ ಇದಕ್ಕೆ ಕುತಂತ್ರ ಮಾಡಿದವರು ಯಾರು? ಅದಕ್ಕೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅಂಬೇಡ್ಕರ್ ಅವರನ್ನು ನಾವು ಬಹಳ ಲಘುವಾಗಿ ತಗೊಳ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾಲದಲ್ಲಿ ಹೇಳಿರೋ ಮಾತುಗಳು ಇವತ್ತು ಕೂಡ ಪ್ರಸ್ತುತ. ಜೊತೆಗೆ ಅವರೊಬ್ಬ ಕಾಲಜ್ಞಾನಿಯಂತೆ ಮಾತಾಡಿದ್ದಾರೆ ಅವತ್ತು. ತಿಳ್ಕೊಳ್ಳಿ, ನೀವು ಈ ದೇಶದಲ್ಲಿ ಒಡಲಿನಲ್ಲಿ ಬೆಂಕಿ ಇಟ್ಟು ನೀವು ಸುಡುವ ಕಾಲ ಬರ್ತದೆ ನೀವು ತಪ್ಪು ಮಾಡಿದ್ರಿ ಅಂತ. ಅದಕ್ಕೆ ಅವತ್ತು ಹೇಳಿದ್ರು, ವಿಭಜನೆ ಆಗೋದೇ ಆದ್ರೆ ಕೊನೆಯ ಹಿಂದೂ ಒಬ್ಬ ವ್ಯಕ್ತಿ ಪಾಕಿಸ್ತಾನದಲ್ಲಿ ಉಳಿಬಾರದು, ಎಲ್ಲ ಭಾರತ ದೇಶಕ್ಕೆ ಬರಬೇಕು. ಕೊನೆಯ ಒಬ್ಬ ವ್ಯಕ್ತಿ ಮುಸಲ್ಮಾನ್ ಬಂದು ಈ ಹಿಂದೂಸ್ತಾನದಲ್ಲಿ ಉಳಿಬಾರದು, ಎಲ್ಲ ಅಲ್ಲಿ ಹೋಗ್ಬೇಕು, ಆಗ ಶಾಂತಿ ಬರ್ತದೆ ಅಂತ. ಅದಾಗ್ಲಿಲ್ಲ. ಅದರಿಂದ ಇವತ್ತು ಅಶಾಂತಿಯನ್ನು ನಾವು ನೋಡ್ಬೇಕಾಗಿದೆ. ಇವತ್ತು ತಮ್ಮ ಮೂಲಕ ಯಾರ್ಯಾರು ಪಾಕಿಸ್ತಾನದ ಮನಸ್ಥಿತಿಗಳನ್ನ ಇಟ್ಟು ಭಾರತ ದೇಶದಲ್ಲಿದ್ದೀರಿ, ನಿಮ್ಮ ಮನಸ್ಥಿತಿಗಳನ್ನ ಬದಲಾಯಿಸ್ಕೊಳ್ಳಿ. ನಮಗೂ ಗೊತ್ತಿದೆ, ಪಾಕಿಸ್ತಾನದವರಿಗೆ ಶಕ್ತಿ ಎಲ್ಲಿದೆ ಅಂದ್ರೆ ಅದು ಭಾರತ ದೇಶದಲ್ಲಿದೆ. ಅವರ ಶಕ್ತಿ ಇರೋದು ಪಾಕಿಸ್ತಾನದಲ್ಲಿ, ಅವರ ಶಕ್ತಿ ಇಲ್ಲ. ಅವರಿಗೆ ಶಕ್ತಿ ಕೊಡ್ತಾ ಇರೋ ವ್ಯಕ್ತಿಗಳು ಭಾರತ ದೇಶದಲ್ಲಿದೆ. ಅದು ಮೊದಲು ಆ ಉಗ್ರಗಾಮಿಗಳ ರುಂಡ ಚೆಂಡಾಡಿದ್ರೆ ಆಗ ಅವರ ಶಕ್ತಿ ಎಲ್ಲಿದೆ ಅಂತ ಎಲ್ಲಿ ಅಡುಗಾಣಗಳಲ್ಲಿ ಗೊತ್ತಾಗತ್ತೆ. ಆ ನಂತರ ನಿಮಗೂ ಕೂಡ ಮೋದಿಯವರು ಪಾಠ ಕಲಿಸ್ತಕ್ಕಂಥ ದಿನಗಳು ದೂರ ಇಲ್ಲ.